ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕಾ, ನೀನು ನನ್ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಏನತ್ತೆ ನೀವು ನನ್ನ ಹತ್ರ ಕ್ಷಮೆ ಎಲ್ಲ ಕೇಳ್ಕೊಂಡು? ಅವ್ರು ಹೇಳಿದ್ದೇನಾದ್ರೂ ನಿಜ ಆಗಿದ್ರೆ ನೀವ್ ಕೋಪ ಮಾಡ್ಕೊಂಡಿದ್ರಲ್ಲಿ ಅರ್ಥ ಆಯ್ತು. ಆದ್ರೆ ಇವ್ರಿಬ್ರು ಕಾಶಿ ಹೇಳ್ದ ಅಂತ ಅವನ್ ಮಾತು ಉಳಿಸ್ಕೊಂಡು ಅವನ್ ಜೀವ ಕಾಪಾಡ್ತಿದ್ದಾರೆ. ಅತ್ತೆ, ಅವರಿಬ್ರು ನೀವ್ ಅನ್ಕೊಂಡಿರೋ ಹಾಗಿಲ್ಲ. ನೀವ್ ಬೆಳ್ಸಿರೋ ರೀತಿ ಆಗ್ಲಿ, ನಮ್ಮಮ್ಮ ಬೆಳ್ಸಿರೋ ರೀತಿ ಆಗ್ಲಿ ಸರಿಯಾಗೇ ಇದೆ. ಅದಕ್ಕೆ ಈ ಸಮಸ್ಯೆ ಒಂದೊಳ್ಳೆ ಉದಾಹರಣೆ ಅಷ್ಟೇ. ಡಾಕ್ಟರ್ ನಮ್ಮಣ್ಣ ಹೇಗಿದ್ದಾನೆ? ಏನೂ ತೊಂದ್ರೆ ಇಲ್ಲ ಅಲ್ವಾ? ಸರ್, ನಾವ್ ನೋಡ್ಬೋದಾ ಅವ್ರನ್ನ? ನೋಡಿ, ಅವ್ರಿಗೆ ಈಗಷ್ಟೇ ಪ್ರಜ್ಞೆ ಬಂದಿದೆ. ಯಾರಾದ್ರೂ ಒಬ್ರು ಹೋಗಿ ನೋಡಿ. ಏನು, ನಮ್ಮಣ್ಣಂಗ್ ಪ್ರಜ್ಞೆ ಬಂತ? ಹಾ, ಇವಾಗ ಕಂಡ್ಬಿಟ್ಟಿದ್ದಾರೆ. ನೀವು ಹೋಗಿ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಅದ್ಕೆ ಬನ್ನಿ. ಅಮ್ಮ, ನೀವು ಹೋಗಿ ನೋಡಿ. ಅಲ್ಲಿ ಯಾರಾದ್ರೂ ಏನಾದ್ರು ಅಂದ್ರೆ? ಅತ್ತೆ, ಯಾರು ಏನು ಅನ್ನಲ್ಲ, ನೀವು ಹೋಗಿ. ಹೋಗು. ಅಣ್ಣ, ಕಾಶಿ, ಅಣ್ಣ ರೀ, ಕಾಶಿ, ರೀ. ಕಾಶಿ, ಏನು ಇದೆಲ್ಲ? ರಾಧಿಕಾ, ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಚಿರು ಅವ್ರೆಲ್ಲಿ? ಹೋಗು, ಅವ್ರ ಜೊತೆ ಇರು. ಹೋಗು. ಏನ್ ಮಾತಾಡ್ತಿದ್ಯಾ ನೀನು? ನಿನ್ ನೀ ಸ್ಥಿತಿಲ್ ಬಿಟ್ಟು ಹೋಗಿ ನಾನ್ ಖುಷಿಯಿಂದ ಇರೋದಕ್ಕಾಗುತ್ತಾ? ನಿನಗೆ ಯಾರು ಹೀಗ್ ಮಾಡಿದ್ದು? ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ರಾಧಿಕಾ. ನೋಡು, ನೀನ್ ಮೊದ್ಲು ಇಲ್ಲಿಂದ ಹೊರಡು. ನಿನ್ಗಿವತ್ತು ತುಂಬಾ ಮುಖ್ಯವಾದ ದಿನ. ನೀನ್ ಇಲ್ಲೆಲ್ಲ ಬರೋದು ಅಪಶಕುನ ಕಣೆ. ನೋಡು, ಮೊದ್ಲು ಇಲ್ಲಿಂದ ಹೊರಡು. ಅಮ್ಮ, ಸುನೈನಾ ಎಲ್ಲ ಇಲ್ಲೇ ಇದಾರಲ್ಲ, ಅವರೆಲ್ಲ ನನ್ನ ನೋಡ್ಕೋತಾರೆ. ನೀನ್ ಹೊರಡು. ಒಳ್ಳೆ ಮುಟ್ಟಾಳಂತಾರ ಮಾತಾಡ್ಬೇಡ. ನನ್ ಮದ್ವೆ ಎಲ್ಲ ಮುಗೀತಲ್ಲ, ಇನ್ನೂ ಏನೀಗ? ನೋಡು, ನಿನಗೆ ಯಾರು ಈ ರೀತಿ ಮಾಡಿದ್ದು ಅಂತ ಮೊದ್ಲು ಹೇಳು. ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ಲ ರಾಧಿಕಾ. ಮದುವೆ ಖರ್ಚಿಗೆ ದುಡ್ಡು ಶಾರ್ಟೇಜ್ ಆಯ್ತು ಅಂತ ತರಕ್ ಹೋಗಿದ್ದೆ. ದಾರಿಲ್ ಬರುವಾಗ ಯಾರೋ 3 ಜನ ನನ್ನ ಅಟ್ಯಾಕ್ ಮಾಡಿದ್ರು. ಅವರು ನನ್ನ ದುಡ್ಡುಗೋಸ್ಕರ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ ಅನ್ಕೊಂಡೆ. ಓಡ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು, ಅವ್ರ ಗುರಿ ಇಟ್ಟಿದ್ದು ದುಡ್ಡುಗಲ್ಲ, ನನಗೆ ಅಂತ. ಅವರಿಂದ ತಪ್ಸ್ಕೊಂಡು ಓಡಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನಂಗೆ ಚಾಕು ಚುಚ್ಬಿಟ್ಟು ಓಡೋದ್ರು.